ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮಿತಾ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ನಾವು ಕಡಲೆಕಾಯಿ ಪರ್ಸೆಗೆ ಬಂದಿದ್ದೀವಿ. ಬಸವನಗುಡಿಯಲ್ಲಿರುವಂತಹ ಕಡಲೆಕಾಯಿ ಪರ್ಸೆ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ. ಸೊ ಇಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ನಾವಿವಾಗ ಬೋಟ್ ಆಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಬನ್ನಿ, ವಿತ್ ಫ್ಯಾಮಿಲಿ ಬಂದಿದ್ದೀವಿ. ಫ್ರೆಂಡ್ಸ್, ಇವಾಗ ನಮ್ಗೆ ಬೋಟ್ ನೋಡ್ತಾ ಇದ್ದೇನೆ. ಫುಲ್ ಪುಕ್ಕ ಅಂತ ಇದೆ. ಹೆಂಗ್ ಕುತ್ಕೊಂತಿನ ಮಗು ಹಿಡ್ಕೊಳ್ತಾರೆ ಗೊತ್ತಿಲ್ಲ ನನಗೆ. ಇನ್ನು ಈ ಪರ್ಸೆಗೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ. ಅವರನ್ನು ಬಿಟ್ಟು ಇಡೀ ಫ್ಯಾಮಿಲಿ ಹೋಗಿದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು, ತುಂಬ ಕ್ರೌಡ್ ಇತ್ತು, ತುಂಬ ಜನ ಜಾತ್ರೆ ಇತ್ತು. ಸೊ ಇನ್ನು ನಾವು ಬೋಟಲ್ಲಿ ಹತ್ತಿ ಕುತ್ಕೊಂಡಿದ್ದೀವಿ. ಇಲ್ಲಿ ಬೇರೆ ಒಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು ಫ್ರೆಂಡ್ಸ್. ಸೊ ಅವ್ರ ಜೊತೆ ನನ್ನ ಮಗಳಿದ್ದಾಳೆ. ಅವ್ರ ಕೈಯಲ್ಲಿ ನನ್ನ ಮಗಳನ್ನ ಕೊಟ್ಬಿಟ್ಟೆ ನಾನು. ಸೊ ಇನ್ನು ಬಸವನಗುಡಿ ಕಡಲೆಕಾಯಿ ಪರ್ಸೆ ಅಂದರೆ ಯಾರಿಗೆ ತಾನೇ ಗೊತ್ತಿರಲ್ಲ ಫ್ರೆಂಡ್ಸ್. ಎಷ್ಟು ರಶ್ಶು. ಈ ಕ್ರೌಡಲ್ಲಿ ವೀಡಿಯೋ ಮಾಡಲಿಕ್ಕೆ ಕೂಡ ಆಗಲಿಲ್ಲ. ತುಂಬಾ ಕಷ್ಟ ಆಯಿತು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಕೂಡ. ಅದರಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡೆ. ನಡೆಯೋಕ್ಕೂ ಕೂಡ ಕಷ್ಟ ಆಗ್ತಾಯಿತ್ತು, ಅಷ್ಟು ಕ್ರೌಡ್ ಇತ್ತು. ಸೊ ಇಲ್ಲಿ ಶಾಪಿಂಗ್ ಮಾಡಲಿಕ್ಕೂ ಕೂಡ ತುಂಬಾ ಎಲ್ಲನೂ ಚೆನ್ನಾಗಿತ್ತು. ಎಕ್ಸಿಬಿಷನ್ಸ್ ಎಲ್ಲ ಅರೇಂಜ್ ಮಾಡಿದರು ಇಲ್ಲಿ. ಎಲ್ಲ ಪ್ರತಿಯೊಂದು ಎಕ್ಸಿಬಿಷನು ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು ಇಲ್ಲಿ. ಸೊ ಇನ್ನು ಇಲ್ಲಿ ಸೆರಾಮಿಕ್ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಶಾಪಿಂಗ್ ಮಾಡಲಿಕ್ಕೂ ಕೂಡ ಅಷ್ಟೇ. ಫ್ಲವರ್ ಪಾಟು, ವಾಸ್ಗಳು, ಸಸಿಗಳು, ತುಳಸಿ ಗಿಡಗಳೆಲ್ಲ ಇಟ್ಟಿದ್ರು. ಈ ಥರ ಕುಟಾರಿ ಕಲ್ಲು, ಬ್ಯಾಗ್ಸು, ತಿನ್ನೋ ಐಟಮ್ಸು ಅಷ್ಟೇ. ತುಂಬ ಎಲ್ಲ ಚೆನ್ನಾಗಿತ್ತು. ಆದಷ್ಟು ಸಾಧ್ಯವಾದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ತಗೊಂಡೆ. ಬಿಕಾಸ್ ಆಫ್ ಕ್ರೌಡ್ ನನ್ನ ಕೈಲಿ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ನಡೆಯೋಕ್ಕೂ ಕೂಡ ಒಂದು ಸ್ಟೆಪ್ ಇಡಬೇಕಂದ್ರೂ ಕೂಡ ತುಂಬಾ ಕಷ್ಟ ಆಗ್ತಾಯಿತ್ತು, ಅಷ್ಟು ಕ್ರೌಡ್ ಇತ್ತು. ಹಾಗಾಗಿ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ನೋಡಿ. ಸೊ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನೈಟ್ 9:30 ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಸೊ ಇವತ್ತಿಗೆ ಇಲ್ಲಿ ನಾವು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್. ಬಾಯ್.